ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಮತ್ತು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಾರ್ನಿಂಗು 5:40 ಏನೋ ಆಗಿತ್ತು. ಅವಾಗ ಎದ್ದೀನಿ, ಸ್ವಲ್ಪ ಲೇಟ್ ಆತು ಹೇಳೋದು. ಎದ್ದ ತಕ್ಷಣ ಒಂದು 5 ನಿಮಿಷ ಜ್ಞಾನ ಮಾಡಿ ಇನ್ನು ಒಂದು ಸ್ವಲ್ಪ ಓದಬೇಕು. ಹೆಂಗಿದ್ರು ಅದೇ ಅಡುಗೆ ಅದೇ ಮಾಡಿದಿರ್ತಲ್ಲ, ಹಂಗಾಗಿ ಏನು ಪ್ರೋಗ್ರಾಮೂ ಇಲ್ಲ. ನೆಕ್ಸ್ಟ್ ಡೇ ಐತಿ, ಹಾಗಾಗಿ ಆರಾಮಾಗಿ ಎದ್ರಾಯ್ತು ಅಂದ್ಕೊಂಡು ಒಂದಷ್ಟು ಸ್ವಲ್ಪ ಬುಕ್ಕ ಓದಬೇಕು ಅಂತಂದು ಇನ್ನು 10th ಬುಕ್ಕ ಓದಾತಿದ್ನಿ. ಏನಕ್ಕೆ ಯಾವಾಗ ಲಾಗ್ ಹಾಕಿದ್ರು ಬರೀ 10th ಬುಕ್ಕನ್ನು ಓದ್ತಾಳಲ್ಲ ಅನ್ಕೋಬೋದು. ಏನಿಲ್ಲ, 8th 9th ಸ್ವಲ್ಪ ಪ್ರಿಪೇರ್ ಅದೀನಿ ನಾನು. 8th 9th ಟೀಚ್ ಮಾಡೀನಿ ನಾನು, 10th ಟೀಚ್ ಮಾಡಿಲ್ಲ. ಸ್ಟಾರ್ಟಿಂಗ್ ಆದರೂ ಆಯಿತು, ಬಿ ಎಡ್ ಕಲಿವಾಗಾಯಿತು. ಸೊ ಇವಾಗ ಒಂದು 2 years ನಾನು ಟೀಚಿಂಗ್ ಮಾಡಿದ್ನಲ್ಲ, ಆವಾಗಾಯಿತು. ಹಾಗಾಗಿ 10th ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಲ್ಲ, ಯಾಕಂದ್ರೆ ಮಕ್ಳ ಜೀವನ ಇರೋದೇ ಅದ್ರೊಳಗೆ. ಹಂಗಂತಂದು ಹಿಂದಲ್ದೆಲ್ಲ ವೇಸ್ಟ್ ಅಂತಲ್ಲ, ಹಿಂದಲ ಬೇಸ್ಮೆಂಟ್ ಏನು ಕೊಡ್ತೀವಿ ಅದ ಮುಂದೆ ಬರೋದು. ಹಾಗಾಗಿ ಸೊ ಓದಾತಿದ್ನಿ. ಇನ್ನು ಎದ್ದ ತಕ್ಷಣ ನೋಡಿರಿ ಇನ್ನೂ 5:40 ಆಯ್ತು. 5:40 ಆದ್ರೂ ಇಷ್ಟು ಕತ್ಲ ಇತ್ತು ಸ್ವಲ್ಪ, ಅಂದರೆ ಲೈಟ್ ಅದೆಲ್ಲ ಹಾಕಿಲ್ಲ. ಮಳೆ ನಿನ್ನೆ ನೈಟ್ ಮಳೆ ಆಗೈತಲ್ಲ, ಮೇ ಬಿ ಅದಕ್ಕೇನೋ ಇಷ್ಟು ಕತ್ಲ ಇತ್ತೇನೋ. ಇನ್ನು ಕಸ ಎಲ್ಲ ಹುಡುಕೊಂಡು ನೀರೆಲ್ಲ ನೀರೆಲ್ಲ ಹಾಕಿಬಿಡ್ತೀನಿ. ಯಾಕಂದ್ರೆ ರಂಗೋಲಿ ಹಾಕಾತಿಲ್ಲ ಪ್ರೆಸೆಂಟು. ನಾನು ಲಾಗ್ ನೋಡಿದವ್ರಿಗೆ, ಮೊದಲ ಲಾಗಿಗೆ ಈಗ ಲಾಗಿಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಮೊದಲು ನಾನು ಪೂಜೆದ್ದು ಹಾಕ್ತಿದ್ನಿ, ನೆಕ್ಸ್ಟು ರಂಗೋಲಿದು ವಿಡಿಯೋ ಹಾಕಿರ್ತೀನಿ. ಬಟ್ ಇವಾಗಿಲ್ಲ. ನಮ್ಮ ಚಂಪು ಡಿಂಪು ಮತ್ತು ಗುಂಡ ಅದಾರಲ್ಲ, ರಂಗೋಲಿ ಹಾಕ್ತೀವಲ್ಲ, ರಂಗೋಲಿ ಎಲ್ಲ ಕೈ ಆಡ್ಸೋದಲ್ಲದ ಬಾಯಾಗಿ ಇಟ್ಕೊಳತ್ರು, ಅದು ಡೇಂಜರ್ ಮಕ್ಕಳಿಗೆ. ಹಂಗಾಗಿ ಇನ್ನು ಅಡುಗೆ ಮನೆಗೆ ಎಂಟ್ರಿ. ಸೊ ಬರ್ರಿ, ಅಡುಗೆ ನೈಟ ಏನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ನಿ. ಇವ್ರಿಗೆ ಏನು ಮಾಡಬೇಕು, ನಮಗೇನು ಮಾಡಬೇಕು ಅಂತಂದು. ಇನ್ನು ಅಡುಗೆ ಮನೆಗೆ ಬಂದ ತಕ್ಷಣ ಇವತ್ತು ಶನಿವಾರ. ಸೊ ಶನಿವಾರ ಮಂಗಳವಾರ ನಾವು ಒಲೆ ಸಾರಿಸ್ತೀವಿ, ಸುಣ್ಣ ಹಚ್ಕೋತೀವಿ ಒಲೆಗೆ. ಮನೆಯೆಲ್ಲ ದಿನ ತೊಳಿತೀವಿ, ಬಟ್ ಶನಿವಾರ ಮತ್ತು ಮಂಗಳವಾರ ನಾವು ಒಲೆ ತೊಳಿತೀವಿ. ಸೊ ಹಂಗಾಗಿ ಇನ್ನು ಒಂದು ಸ್ವಲ್ಪ ಒಲೆ ಸಾರಿಸ್ಕೊಂಡು ಒಲಿನ ಪೂಜೆ ಮಾಡಿ ಒಂದು ಸ್ವಲ್ಪ ನೀರು ಕಾಯಕ್ಕಿಡಬೇಕು. ನಾವು ಅವಾಗೈತಲ್ಲ ಇವರು ಒಂದು 5 months ಇದ್ದರು ಅನ್ಸುತ್ತೆ, ಅವಾಗ ಕೊಯ್ಲು ಹಾಕ್ತಿದ್ವಿ ನಾವು. ಬಟ್ ಇವಾಗ ಅದು ಸೇಫ್ ಅಲ್ಲ, ಮಕ್ಕಳಿದ್ದು ಮನೆಯೊಳಗೆ ಸೇಫ್ ಅಲ್ಲ. ಅದ್ರೊಳಗೆ ನಮ್ಗೆ ಸಪ್ರೇಟ್ ಜಾಗ ಇಲ್ಲ ಕೊಯ್ಲು ಹಾಕಕ್ಕೆ. ಎಷ್ಟೊತ್ತಿದ್ರು ಅಡುಗೆ ಮನೆಯೊಳಗೆ ಹಾಕಬೇಕು. ಹಾಗಾಗಿ ನಾವು ಬಾತ್ರೂಮ್ ಒಳಗೆ ಹಾಕಕ್ಕೆ ಲೈಟ್ಸ್ ಅದಾವು, ಬಟ್ ಸ್ವಿಚ್ಚಿಂಗ್ದು ಬಟನ್ ಇಲ್ಲ. ಹಾಗಾಗಿ ಎಷ್ಟೊತ್ತಿದ್ರು ಇದ್ರೊಳಗೆ ಹಾಕಬೇಕಲ್ಲ. ಸಡನ್ನಾಗಿ ಎದ್ದು ಬಂದರು ಅಂದರೆ ಯಾವ ಥರ ಬರ್ತಾರಂದ್ರೆ ಸಪ್ಪಳಿಲಾರ್ದ ಬರ್ತಾರೆ ನನ್ನ ಮಕ್ಕಳು. ಸೊ ಸುಮ್ಮನೆ ಬೇಡ ಅದೆಲ್ಲ ಅಂದ್ಕೊಂಡು ನಾನು ಹಾಕಕ್ಕೆ ಹೋಗಿಲ್ಲ. ಆ್ಯಂಡ್ ನೀವು ಕೂಡ ಅಷ್ಟೇ, ಯಾರಾದರೂ ಕೊಯ್ಲು ಯೂಸ್ ಮಾಡ್ತಿದ್ರ, ಆಲ್ಮೋಸ್ಟ್ ಸಿಟಿ ಒಳಗೆ ಹೆಂಗಂದ್ರೆ ಕೊಯ್ಲೇ ಯೂಸ್ ಮಾಡ್ತಾರೆ. ಸೊ ಆದಷ್ಟು ಮಕ್ಕಳ ಕಡೆ ಗಮನ ಇರಲಿ. ಇನ್ನೂ ಬೇಕಿದ್ರೆ ಒಂದು 5 ನಿಮಿಷ ಮಕ್ಕಳನ್ನ ಕರ್ಕೊಂಡು ದೂರದ ನಿಂತು ನೀರು ಹಚ್ಕೊಳ್ರಿ. ಆದ್ರೆ ಅಲ್ಲಿ ಆರಾಮಾಗಿ ಅದ್ರ ಪಾಡಿಗೆ ಅದು ಬಿಟ್ಟು ಈ ಸೈಡ್ ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಸಣ್ಣ ಇರ್ತಾವೆ, ಗೊತ್ತಾಗಲ್ಲ. ಇನ್ನು ಈ ಸೈಡ್ ಅಂಶು ಮಕ್ಕೊಂಡಿದ್ರು ನೋಡ್ರಿ, ಯಾವ ಥರ ಪೊಸಿಷನ್ ಮಕ್ಕಳದು. ಇಬ್ಬರು ಸೇಮ್ ಮಲ್ಕೋತಾರೆ ಅವರು. ನನಗೆ ಅದ ವಿಚಿತ್ರ ಅನ್ಸುತ್ತೆ ಒಂದೊಂದು ಸಾರಿ. ಇಬ್ಬರು ಇದೇ ಥರನ ಇದೇ ಪೊಸಿಷನ್ದೊಳಗೆ ಮಲ್ಕೊಳ್ಳೋದವ್ರು ರಾತ್ರಿಯಿಂದ. ಇನ್ನು ನಿನ್ನೆ ಸ್ವಲ್ಪ ಗಿರ್ನಿಗೆ ಹೋಗಿ ಬಂದಿದ್ನಿ, ಹಿಟ್ಟು ಹಾಕ್ಸ್ಕೊಂಬಂದಿದ್ನಿ, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕ್ಸ್ಕೊಂಬಂದಿದ್ನಿ. ಇನ್ನು ಅದನ್ನೊಂದು ಹಿಟ್ಟು ತುಂಬಬೇಕಲ್ಲ, ಮನೆ ಒರೆಸೋದ್ರಾಗ ತುಂಬಿದ್ನಿ ಅಂದ್ರೆ ಸ್ವಚ್ಛ ಆಗುತ್ತೆ. ಕಸ ಹುಡ್ಕೊಂಡು ಆಮೇಲೆ ಮನೆ ಒರೆಸ್ಕೋಬೋದು. ಇಲ್ಲಾಂದ್ರೆ ಬೆಳಗ್ಗೆ ಅಲ್ಲೆಲ್ಲ ಕುಂತು ಬಿಡುತ್ತಾ. ಹಂಗಾಗಿ ಎಲ್ಲ ಮೊದಲಿನ ಹಿಟ್ಟಿತ್ತು ಎಷ್ಟು ಹಾಕೊಂಡ ಜೋಳದ ಹಿಟ್ಟು. ಆ್ಯಕ್ಚುಲಿ 1 ತಿಂಗಳಾಗಿತ್ತು. ಇವ್ರ ಬರ್ಡೇ ಬಂದಿದ್ರಲ್ಲ, ಅಮ್ಮ ಬಂದಿದ್ದರು. ಆ ಟೈಮ್ ಒಳಗೆ ಜೋಳ ಹಸಿ ಮಾಡಿ ಕೊಟ್ಟು ಹೋಗಿದ್ರು, ಅಲ್ಲೇ ಹಾಕ್ಸಿದ್ದು ನಾನು. ಅದು ಇವಾಗ ರೊಟ್ಟಿ ಮಾಡೋಕತ್ರ ಹೆಂಗಂದ್ರೆ ಎಷ್ಟು ಜಿಗಿ ಹಾಕಿ ರೊಟ್ಟಿ ಮಾಡಿದ್ರು ಐತಲ್ಲ, ಎಷ್ಟು ಬಿಸಿನೀರೊಳಗೆ ನಾದಿದ್ರೂ ಬರವಲ್ದದು ರೊಟ್ಟಿ. ಹಾಗಾಗಿ ಅದನ್ನು ಸಪ್ರೇಟ್ ಇಡತ್ತೀನಿ. ಹಂಗಂತ ಚೆಲ್ಲಕ್ಕೂ ಆಗಲ್ಲ, ಯಾಕಂದ್ರೆ ಇನ್ನೂ 1-2 ದಿನದ ಏನಿಲ್ಲ ಅಂದರೂ 2 ಸೇರು ಹಿಟ್ಟಾಗುತ್ತೆ. ಹಾಗಾಗಿ ಅದನ್ನು ಸೈಡ್ ಇಟ್ಟು ನಾನು ಏನೂ ಚೆಲ್ಲಕ್ಕೆ ಹೋಗಲ್ಲ. ನಮ್ಗೆ ಅವಶ್ಯಕತೆ ಇದ್ದಾಗ ಏನಾದರೂ ಮಾಡ್ಕೋಬೋದು. ಇಲ್ಲ ಅಂದ್ರೆ ನಮ್ದು ಆಕಳು ಐತಿ, ಆಕಳಿಗೆ ಮುಸುರು ನೀರು ಕುಡಿಸ್ತೀವಲ್ಲ ನಾವು, ಅವಾಗ ಒಂದು ಸ್ವಲ್ಪ ಹಾಕಿ ಕುಡಿಸಿದ್ರೆ ಚಲೋ ಆಗುತ್ತಾ ಅನ್ನೋ ಒಂದು ರೀಸನ್ನಿಗೆ ಫಸ್ಟು ಗೋಧಿ ಹಿಟ್ಟನ್ನ ಹಾಕ್ಸ್ಕೊಂಬಂದಿದ್ನಿ. ಗೋಧಿ ಹಿಟ್ಟು ಸ್ಟಾಕ್ ಇರಲ್ಲ. ನೆಕ್ಸ್ಟ್ ನಾವು ಗೋಧಿ ಹಿಟ್ಟು ಪಾಕೆಟ್ ಯೂಸ್ ಮಾಡಲ್ಲ. ಮೊದಲು ಯೂಸ್ ಮಾಡ್ತಿದ್ವಿ, ಬಟ್ ಇವಾಗ ಗೋಧಿ ನಮ್ಗೆ ಕೊಂಡ್ಕೊಂಡು ತೊಗೋತೀವಿ ನಾವು. ಗೋಧಿ ಒಂದು ಅರ್ಧ ಚೀಲ ಗೋಧಿ ತೊಗೊಂಡ್ರೆ, ಅಂದರೆ 1 ಚೀಲ ಗೋಧಿ ಒಳಗೆ ಇಬ್ಬರು ಯಾರಾದರೂ ಮನೆ ಬಾಜುದಾರು ಯಾರಾದರೂ ಪಾರ್ಟಿಷನ್ ಮಾಡ್ಕೊಂಡಿರ್ತೀವಿ, ಇಬ್ಬರು ಹಂಚ್ಕೊಂಡು ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಗೋಧಿ ಬಂದಿರ್ತಾವಲ್ಲ, ಅದನ್ನ ಹಾಕಿಸ್ಕೊತೀವಿ ನಾವು. ಚಪಾತಿನ ಇಷ್ಟು ಮಸ್ತ್ ಬರ್ತಾವಂದ್ರೆ ಅಷ್ಟು ಮಸ್ತ್ ಬರ್ತಾವೆ. ಆದ್ರೇನು ಯಾವಾಗ ಅಲ್ಲಿ ಯಾವುದೇ ಹಿಟ್ಟಾಗಲಿ, ಪಾಕೆಟ್ ಎಂದರಾಗಲಿ, ಬೀಸ್ಕೊಂಬಂದಿದ್ದಾರಲ್ಲಿ ಒಂದು 15-20 ನಿಮಿಷ ಆದರೂ ನಾದಿ ಇಟ್ಟರೆ ಮಾತ್ರ ಚಲೋ ಬರ್ತಾವೆ ಚಪಾತಿ. ಇಲ್ಲ ಹಂಗೆ ಮಾಡ್ತೀವಿ ಅಂದ್ರೆ ಕೆಲಸ ಇಲ್ಲ. ಸೊ ಅಮ್ಮ ಅಂದರು, ಇನ್ನು ಸ್ಕೂಲಿಗೆಲ್ಲ ಹೋದೆ ಅಂದ್ರೆ ಅಲ್ಲೇ ರೂಮ್ ಮಾಡಬೇಕು, ಬಾಡಿಗೆ ಮನೆ ಮಾಡಬೇಕು ಅನ್ನೋದು ಐಡಿಯಾ ಐತಿ ನನಗೆ.
ಅಂದ್ರೆ ಮಕ್ಕಳು ಸಣ್ಣ ಇದಾವೆ ಹೋಗೋದು ಬರೋದು ಆದರೆ ನಾನು ಎಲ್ಲ ಥಿಂಕ್ ಮಾಡಿದಾಗ ಹೋಗೋದು ಮಾರ್ನಿಂಗ್ 8 ಗಂಟೆಗೆ ಬಿಡಬೇಕು, ಬರೋದು 6 ಗಂಟೆ 7 ಗಂಟೆ ತನಕ 6:30 ಆಗ್ಬೋದು. ಸೊ ಅಲ್ಲಿವರೆಗೂ ಪಾಪು ಬಿಟ್ಟಿರೋಕ್ಕಾಗಲ್ಲ, ನನಗೆ ಇರೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಫೀಡಿಂಗ್ ಬಿಟ್ಟಿಲ್ಲ ಅವ್ರು, ಇನ್ನೂ ಹಾಲು ಕುಡಿಸ್ತೀನಿ ಅವರಿಗೆ. ಹಂಗಾಗಿ ನನಗೆ ಬಿಟ್ಟಿರೋಕ್ಕಾಗಲ್ಲೇನೋ ಅಂತ ಅನ್ಸತ್ತೈತೆ. ಅವರು ಇವಾಗ ಒಂದು 2 ದಿನ ಆಯಿತು ಆಲ್ಮೋಸ್ಟ್ ಟ್ರೈ ಮಾಡತ್ತೀನಿ ಬಿಡ್ಸಕ್ಕೆ. ಆದಷ್ಟು ಅವ್ರು ಅಳ್ಬೇಕಾದ್ರೆ ಏನಾದರೂ ಅವರಿಗೆ ಕೊಯ್ಯಾಕೆ ಕೊಡ್ತೀನಿ. ಅವರು ಏನಾದರೂ ಅವರಿಗೋಸ್ಕರ ಇತ್ತಲ್ಲ ಡಿಫ್ರೆಂಟ್ ಆಗಿರೋ ಒಂದಿಷ್ಟು ಐಟಮ್ಸ್ನ ಸ್ನ್ಯಾಕ್ಸ್ ಯಾವ ಥರ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಐಟಮ್ಸ್ ಕೊಟ್ಟರೆ ಅದರೊಳಗೆ ಪ್ರೋಟೀನು ಫೈಬರ್ ಅದೆಲ್ಲ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ನಾನು ಸರ್ಚ್ ಮಾಡಿ ವಿಡಿಯೋ ಅದೆಲ್ಲ ನೋಡಿ ಅವ್ರಿಗೆ ಮಾಡಿಕೊಡತ್ತೀನಿ ನಾನು. ಹಾಗಾಗಿ ಒಂದು ಸ್ವಲ್ಪ ಅವರು ಹಾಲು ಕಡೆ ಅಷ್ಟು ಗಮನ ಇಲ್ಲ, ಬಟ್ ಬೇಕು ಅಂದಾಗ ಜಾಸ್ತಿ ಹೇಳ್ತಾರೆ. ಅತ್ತಾಗ ಒಂದು ಸ್ವಲ್ಪ ಸಮಾಧಾನ ಮಾಡೋಕ್ಕೋಸ್ಕರ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ. ನನ್ನ ಹತ್ರ ನಾನು ಕರ್ಕೊಂಡು ಹೋಗೋಲ್ಲ, ಯಾರ ಕೈಯಾಗಾರ ಕೊಟ್ಟು ಅದ್ರ ಏನು ಮಾಡಿರ್ತೀನಲ್ಲ ಅದನ್ನು ತಿನ್ನಕ್ಕೆ ಕಳಿಸ್ತೀನಿ. ಹಂಗಾಗಿ ಸ್ವಲ್ಪ ಓಕೆ ಆದರೆ ಏನೂ ಜಾಸ್ತಿ ಇಲ್ಲ. ಒಂದು 100ಕ್ಕೆ ಒಂದು 70% 30% ಬಿಟ್ಟಾರ ಅನ್ಬೋದು, ಇನ್ನೂ 70% ಕುಡಿತಾರ. ಸೊ ಆದಷ್ಟು ಬಿಡಿಸ್ಬೇಕು ಅಂದ್ಕೊಂಡೀನಿ. ಅದು ಅವರಿಗೋಸ್ಕರ ಏನಾದರೂ ಅವರು ನಮ್ಮ ಮನೆಯವ್ರು ಹೆಂಗಂದ್ರೆ ಅವರು ಜಾಸ್ತಿ ನನಗಿಂತ ಜಾಸ್ತಿ ಸ್ಟ್ರಗಲ್ ಅವ್ರು ಮಾಡತ್ತಾರ. ಹೆಂಗಂದ್ರೆ ನನ್ನ ಹೆಂಡತಿ ಹಾಲು ಬಿಡಿಸ್ತಿದ್ದಾಳಂದ್ರೆ ಅವ್ರಿಗೆ ಯಾವ ಥರ ಫುಡ್ ಕೊಡಬೇಕು ಅದನ್ನೆಲ್ಲ ಅವರು ಖಾಲಿ ಇದ್ದಾಗ ಆ ಥರ ಮಾಡಮ್ಮ ಈ ಥರ ಮಾಡಮ್ಮ ಅಂತ ಇರ್ತಾರೆ. ಮತ್ತು ಒಂದಿಷ್ಟು ಐಟಮ್ಸ್ನು ಕೂಡ ಕಟ್ ಕಳಿಸಿರ್ತಾರೆ. ಯಾರಾದರೂ ಫ್ರೆಂಡ್ಸು ಮುದೋಳಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಕಾಲ್ ಮಾಡಿರ್ತಾರೆ, ಯಾರಾದರೂ ಹೋಗೋರಿದ್ರೆ ನಂಗೆ ಹೇಳ್ರಿ ಅಂತಂದು. ಮಕಾನ್ ಆಯಿತು, ಓಟ್ಸ್ ಆಯಿತು, ಎಂತ ಅಂದರೆ ಎಲ್ಲ ಹಣ್ಣು ಇಂಥದ್ದಿಲ್ಲ ಅನ್ನಲ್ಲ. ಸ್ಟ್ರಾಬೆರಿ, ಕಿವಿ ಹಣ್ಣು, ಆ್ಯಪಲ್ಲು, ಇವಾಗ ಪೋಮೋಗ್ರಾನೇಟ್ಸ್ ಇವಾಗ ಬೆಳೆ ಆತವು, ಸ್ವಲ್ಪ ಇವಾಗ ಕಾಸ್ಟ್ಲಿ ಅಂದ್ರೆ ಅದನ್ನಾಯ್ತು, ಇಲ್ಲ ಅಂದರೆ ಎಲ್ಲ ತರಿಸ್ಕೊಡತ್ತಾರ. ಒಟ್ಟು ಅವ್ರಿಗೆ ತಿನಿಸು ನೀನು ಯಾವುದು ಹಿಂದೆ ಮುಂದೆ ನೋಡಬೇಡ ಅಂತಂದು. ಹಾಗಾಗಿ ಅವ್ರು ಅಷ್ಟು ದೂರ ಇದ್ದು ತರಿಸ್ಕೊಡ್ತಾರೆ ಅಂದರೆ ನನಗೆ ಮಾಡಿ ಹಾಕೋಕ್ಕೆ ಏನೈತಿ, ನಂದರ ಕೆಲಸ ಏನಿರುತ್ತೆ, ಇದು ಬಿಟ್ಟು ಮಾಡೋಕ್ಯಾರ ಏನು ನಾನು ಅಂದ್ಕೊಂಡು ಅವರಿಗೋಸ್ಕರ ಟೈಮ್ ಕೊಡತ್ತೀನಿ. ಒಂದಿಷ್ಟು ಆದಷ್ಟು ಸ್ವಲ್ಪ ಊಟದ ಕಡೆ ಗಮನ ಹೋಯ್ತು ಅಂದ್ರೆ ಅವ್ರಿಗೆ ಹಾಲು ಕಡೆ ಗಮನ ಕಡಿಮೆ ಆಗುತ್ತಾ ಅನ್ನೋದೊಂದು. ಹಾಗಂತ ಕಂಪ್ಲೀಟ್ ಬಿಡ್ಸೋಕ್ಕಾಗವಲ್ದು, ಅವರು ಕಂಪ್ಲೀಟ್ ಬಿಡೋಕ್ಕಾಗಲ್ಲ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಿಡ್ತಾರೆ, ಬಟ್ ನೈಟ್ ಬೇಕು. ಹಾಗಾಗಿ ನೈಟ್ ಏನೋ ಕೊಟ್ರಾಯ್ತು, ಬಟ್ ಮಾರ್ನಿಂಗಿಂದ ಸ್ವಲ್ಪ ಆದರೂ ಬೇಕಲ್ಲ ಅಂದ್ಕೊಂಡು ನೋಡತ್ತೀನಿ. ಡಿಂಪು ಏನೈತಲ್ಲ ಕಂಪ್ಲೀಟ್ಲಿ ಹಾಲು ಬೇಕೇ ಅನ್ನಲ್ಲ. ಆಕೆ ಹಾಲು ಬೇಕು, ಅಮ್ಮನ ಹಾಲು ಬೇಕು ಅನ್ನಲ್ಲ. ಅವಳಿಗೆ ಇದನ್ನು ಮ್ಯಾಲೆ ಹಾಲು ಹಚ್ಚಿವಲ್ಲ ನಾವು ಮೇಲಾಲು, ಅದನ್ನು ಕುಡಿತಾಳಕ್ಕೆ, ಅದು ಬೇಕಾ ಅನ್ನಲ್ಲ. ಬಟ್ ಚಂಪು ಹಂಗಲ್ಲ, ಕಂಪಲ್ಸರಿ. ಹಂಗಾಗಿ ಚಂಪುಗೆ ಸ್ವಲ್ಪ ಕಷ್ಟ ಆಗತೈತಿ. ಡಿಂಪುಗೇನು ಬಾಟಲ್ ಹಾಲು ಹಾಕಿದ್ರೆ ಸಾಕಾಕಿಗೆ ಆಕಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಪೂರ ಒಂದಿನ ಬಾಟಲ್ ಹಾಲು ಕುಡಿಸಿದ್ರು ಕುಡಿತಾಳಕ್ಕಿ. ಬಟ್ ಚಂಪುನ ಒಂದು ಸ್ವಲ್ಪ ಬಿಡಿಸ್ಬೇಕು. ಇನ್ನು ಚಂಪು ಎದ್ದು ಬಂದ ತಕ್ಷಣ ನಾನು ಅಡುಗೆ ಮನೆಯಾಗಿರ್ತೀನೋ ಅದು ಹೆಂಗೆ ಸ್ಮೆಲ್ ಗೊತ್ತಾಗತ್ತೆ ಅನ್ನೋದು ಗೊತ್ತಾಗಲ್ಲ ನನಗೆ. ನಾನು ಅಡುಗೆ ಮನೆಯಾಗಿದ್ದರೆ ಡೈರೆಕ್ಟ್ ಅಲ್ಲಿಗೆ ಎಂಟ್ರಿ, ರೂಮ್ ಒಳಗಿದ್ರೆ ಡೈರೆಕ್ಟ್ ಅಲ್ಲಿಗೆ ಎಂಟ್ರಿ ಈ ಥರ. ಸೊ ಇನ್ನು ಬ್ರಷ್ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ. ಸೊ ಬ್ರಷ್ ಮಾಡ್ಕೊಂಡು ಬಂದೆ. ಇನ್ನು ಈಗ ಕರ್ಕೊಂಡು ಇವತ್ತಿನ ಅಡುಗೆ ಮಾಡೋದೈತಲ್ಲ ಹಾರ್ಡ್ ಒಂದು ವರ್ಕ್ ನನಗಿದು. ಇವರಿಲ್ಲ ಅಂದ್ರೆ ಪಟ್ ಮಾಡ್ಕೊಂಬಿಡ್ಬೋದು. ಬಟ್ ಇವರಿದ್ರೆ ಅದು ಆಕಿ ಅಲ್ಲಿ ಕೆಡುತ್ತಾಳೆ ಇಲ್ಲಿ ಕೆಡುತ್ತಾಳೆ ಅನ್ನೋದೊಂದು ಭಯ. ಸೊ ಹಂಗಾಗಿ ಅಲ್ಲೇ ಕುದುರ್ಸ್ಕೊಂಡು ಆಕಿ ಅಪ್ಪಿಂಗೆ ಇವು ಇದಾವಲ್ಲ ಬರ್ನಿ, ಉಪ್ಪು ಮತ್ತು ಖಾರ ಅದನ್ನೆಲ್ಲ ಹಾಕಿಟ್ಟಿನಲ್ಲ ಅದನ್ನು ಮುಟ್ಟಾತ್ಲು. ಇನ್ನು ಬೇಡ ಅಂದ್ಕೊಂಡು ಮತ್ತೆ ಒಂದು 5 ನಿಮಿಷ ಕೂತು ಈ ಕಡೆ ನಮ್ಮ ತಂಗಿ ಕೈಯಾಗ ಕೊಟ್ನಿ. ಇನ್ನು ಇವತ್ತು ಅವ್ರಿಗೊಂದು ಸ್ವಲ್ಪ ಚಹಾ ಮಾಡಿ ನಾನು ಒಂದು ಸ್ವಲ್ಪ ಡೆಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡೀನಿ. ಅದು ಕುಡಿಕಿತ ಮೊದಲ ಗೋಧಿ ಹಿಟ್ಟು ಇವತ್ತು ಚಪಾತಿ ಮಾಡಿದ್ರಾಯ್ತು. ಅಂದ್ರೆ ಶನಿವಾರಕ್ಕೊಮ್ಮೆ ರೊಟ್ಟಿ ಅದು ಮಾಡಲ್ಲ. ಸೊ ಹಂಗಾಗಿ ಚಪಾತಿ ಮಾಡಿದ್ರಾಯ್ತು ಅಂದ್ಕೊಂಡು ಚಪಾತಿ ಹಿಟ್ಟು ನಾದಿಡಾತ್ತೀನಿ. ಈ ಕಡೆ ನಾದಿಟ್ಟು ನಾನು ಒಂದು ಸ್ವಲ್ಪ ಆರಾಮಾಗಿ ಡಿಟಾಕ್ಷನ್ ಕುಡಿಯೋದ್ರೊಳಗನ ಟೈಮ್ ಆಗುತ್ತಾ. ಕುಡಿದು ಒಂದು ಸ್ವಲ್ಪ ಇವ್ರಿಗೆ ಏನಾದರೂ ನಾಷ್ಟ ಮಾಡಬೇಕು ಅಂತಂದು. ಸ್ಯಾಟರ್ಡೆ ಮಂಗಳವಾರ ಹೆಂಗದ ಎರಡೂ ಬಂದು ಅಂದ್ರೆ ಹೆಂಗಂದ್ರೆ ನಮ್ಮ ದಿನ ಮಾರ್ನಿಂಗು ಏನಾದರೂ ನಾಷ್ಟ ಬೇಕು, ಮತ್ತು ಮಧ್ಯಾಹ್ನ ಆದ್ರೆ ನಡಿತೈತಿ ಏನಾದರೂ ತಿನ್ಬೋದು ಅಡುಗೆ ಮಾಡಿದ್ದು. ಹಾಗಾಗಿ ನಾನು ಮಾರ್ನಿಂಗ್ ನಾಷ್ಟ ಅವಲಕ್ಕಿ ಮಾಡಿದ್ನಿ. ಅವಲಕ್ಕಿ ಆದ್ರೆ ಬಿಸಿ ಬಿಸಿ ತಿಂತಾರ. ಅವಲಕ್ಕಿ ಒಂದು ಸ್ವಲ್ಪ ಆಲೂಗಡ್ಡೆ ಚಿಪ್ಸ್ ಇತ್ತು, ಅದು ಒಂದು ಸ್ವಲ್ಪ ಚುರುಮುರಿದ್ದವು. ಸೊ ಎಲ್ಲ ಮಾಡಿ ಇನ್ನು ಇವ್ರಿಗೂ ನಾನು ಏನು ಮಾಡ್ತೀನಿಲ್ಲ ಅದನ್ನ ತಿನ್ನಿಸ್ತೀನಿ. ಮಾರ್ನಿಂಗ್ ರೊಟ್ಟಿ ಮಾಡಿದ್ರೆ ಮುಟ್ಗಿ ಮಾಡಿಕೊಟ್ಟಿರ್ತೀನಿ. ಇದು ನಾಷ್ಟ ಏನಾದರೂ ಮಾಡಿದ್ರೆ ಸ್ವಲ್ಪ ಖಾರ ಕಡಿಮೆನೇ ಹಾಕಿರ್ತೀವಿ. ಆದಷ್ಟು ಮೆಣ್ಸಿನ್ಕಾಯಿನೆಲ್ಲ ತೆಗೆದು ತಿನ್ನಿಸ್ತೀವಿ. ಸೊ ಅವರು ಎಂಜಾಯ್ ಮಾಡ್ಕೊತ ತಿಂತಾರೆ. ಊಟದ ಮಾತ್ರ ಅದು ಬೇಡ ಇದು ಬೇಡ ಅಂತ ಯಾವತ್ತೂ ಅನ್ನಲ್ಲ ನನ್ನ ಮಕ್ಕಳು. ಅದು ಹೆಂಗೋ ಗೊತ್ತಿಲ್ಲ, ಮಂದಿ ಮಕ್ಳದ್ದು ನನಗೆ ಗೊತ್ತಿಲ್ಲ, ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತಾರೆ. ಬಟ್ ಇವ್ರು ಹಾಗಲ್ಲ. ಇವಾಗಂತೂ ಒಂದು 15 ದಿನ ಆಯಿತು ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ. ಅವಾಗಿಂದ ಐತಲ್ಲ ಅವರಿಗೆ ಈ ಥರ ಊಟ ಮಾಡಲ್ಲ ಅಂತ ಹೇಳಿದಾಗ ಅವ್ರಿಗೆ ಎದ್ದ ತಕ್ಷಣ ಹಾಲು ಕೊಡಬೇಡ್ರಿ, ಊಟ ಮಾಡ್ತಾರೆ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ನಾವು ಹಂಗೆ ಮಾಡತ್ತೀವಿ. ಊಟ ಯಾವುದು ಬೇಡ ಅನ್ನಲ್ಲ, ಎಲ್ಲ ತಿಂತಾರೆ. ಸೊ ಅದೊಂದು ಖುಷಿ ವಿಚಾರ ನನಗೆ.
ಸೊ ಇನ್ನು ನಾನು ಡೆಟಾಕ್ಸಿನ್ ಕುಡಿದು ಸ್ನಾನ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಆರಾಮಾಗಿ ಇನ್ನು ಒಂದು ಸ್ವಲ್ಪ ನಾಷ್ಟ ಅದನ್ನೆಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಇವರಿಗೆ ಒಂದು ಸ್ವಲ್ಪ ಅಡುಗೆ ಏನಾದರೂ ಮತ್ತೆ ಮಾಡಬೇಕಲ್ಲ. ಈಗೇನೋ ಅವಲಕ್ಕಿ ತಿಂದರು, ಇನ್ನು ಆಮೇಲೆ ಬೇಕಲ್ಲ, ಇನ್ನು ನಮಗೂ ಬೇಕು. ಸೊ ಎಷ್ಟು ಕ್ಯೂಟ್ ನಗ್ತಾವೆ ನೋಡ್ರಿ. ಸೊ ಇನ್ನು ಇವತ್ತು ನಾನು ಇವರಿಗೆ ಇದು ಕುಲ್ಫಿ ಮಾಡಬೇಕು ಮನೆಯೊಳಗೆ ಅಂದ್ಕೊಂಡು ಇವತ್ತು ಮಾಡತ್ತೀನಿ. ಇದಕ್ಕೇನಿಲ್ಲ, ನಿಮ್ಮ ಹತ್ರ ಯಾವ್ಯಾವ ಇದಾವಲ್ಲ ಡೇಟ್ಸ್ ಅದನ್ನೆಲ್ಲ ಹಾಕ್ರಿ. ಅಂಜೂರು, ಖಜೂರ, ನೆಕ್ಸ್ಟು ಒಣ ದ್ರಾಕ್ಷಿ ಇದ್ರೆ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವನ್ನೆಲ್ಲ ನೆನೆ ಇಡ್ರಿ. ಹಾಲಿನೊಳಗೆ ಆದಷ್ಟು ಸ್ವಲ್ಪ ಬಿಸಿ ಹಾಲಿನೊಳಗೆ ನೆನೆ ಇಟ್ರಿ. ಸೊ ನಾನು ಇದಕ್ಕೆ ಮಕಾನ್ ಹಾಕೀನಿ. ನೆಕ್ಸ್ಟು ಒಂದಿಷ್ಟು ಓಟ್ಸನ್ನ ಹಾಕೀನಿ. ನೆಕ್ಸ್ಟು ಒಂದು 4 ಸ್ಪೂನ್ ಓಟ್ಸ್ ಹಾಕತ್ತೀನಿ ನಾನು. ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಟ್ಟಿನಲ್ಲ, ಹಾಗಾಗಿ ನಾನು ಬಾದಾಮಿ ಮತ್ತು ಗೋಡಂಬಿ, ಪಿಸ್ತಾವಿ ಏನದಾವಲ್ಲ ನೆನೆ ಇಟ್ಟಿಲ್ಲ ನಾನು. ಸೊ ಇದಷ್ಟೇ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಂದುಬಿಡೋನು. ಆದಷ್ಟು ಸ್ವಲ್ಪ ಬಿಸಿ ಹಾಲಿನೊಳಗೆ ಹಾಕ್ರಿ, ಅಂದ್ರೆ ಸ್ವಲ್ಪ ಬೇಗ ಮಕಾನ್ ಹೆಂಗಿರ್ತಾವೆ ಅಂದ್ರೆ ಗಟ್ಟಿ ಇರ್ತಾವೆ. ಈ ಮಕಾನ ನಾವು ಹುರಿದು ಹಾಕೋದ್ರಿಂದ ಸ್ವಲ್ಪ ಮೆತ್ತಗನಿಸ್ತಾವೆ. ಇನ್ನು ಈ ಸೈಡ್ ಬೊಗಾಣಿ ತೊಗೊಂಡಿನಿ ನಾನು. ನಿಮ್ಮ ಹತ್ರ ಬಾಣಲಿ ಇತ್ತು, ಪ್ಯಾನ್ ಇತ್ತು ಅಂದ್ರೆ ಅದ್ರಾಗೂ ಮಾಡಿರಿ. ನನ್ನ ಹತ್ರ ಅಷ್ಟು ದೊಡ್ಡದಿಲ್ಲ, ಹಾಗಾಗಿ ಒಂದು ಬೊಗಾಣಿ ತೊಗೊಂಡು ಒಂದು ಸ್ವಲ್ಪ ಹಾಲು ಹಾಕೀನಿ. ನೀವು ಜಾಸ್ತಿ ಜನ ಅದೀರಿ ಅಂದ್ರೆ ಒಂದು ಅರ್ಧ ಲೀಟ್ರ್ ಹಾಕ್ಕೊಡ್ರಿ. ನಮ್ಮ ಪಾಪುಗೋಸ್ಕರ ಮಾಡತ್ತೀನಲ್ಲ ನಾನು, ಒಂದು 3 ಬೇಡ 4 ಆದ್ರೆ ಸಾಕು ಅಂದ್ಕೊಂಡು ನಾನು ಒಂದು ಕಪ್ ಹಾಲು ತೊಗೊಂಡಿನಿ. ಅದಕ್ಕೆ 1.5 ಕಪ್ಪು ಇದನ್ನ ಹಾಕತ್ತೀನಿ, ಹಾಲಿನ ಪುಡಿ ಹಾಕತ್ತೀನಿ. ಈ ಹಾಲಿನ ಪುಡಿ ಐತ್ಲ ಅಂಗನವಾಡಿಯಾಗ ಕೊಡ್ತಾರಲ್ಲ ನಮ್ಮ ಮಕ್ಕಳಿಗೆ, ಅದು ಹಾಲಿನ ಪುಡಿ ಇದು. ಹಾಗಾಗಿ ಅದನ್ನ ಹಾಕತ್ತೀನಿ ನಾನು. ಈ ಹಾಲಿನ ಪುಡಿ ಗಂಟಿಲ್ಲಾರ್ದರ್ಗತ್ತರನ ತಿರ್ಗಿಸ್ಕೋಬೇಕು ನಾವು, ಅಲ್ಲಿವರೆಗೂ ನೀಟಾಗಿ ತಿರ್ಗಿಸ್ಕೋಬೇಕು. ಹಂಗೆ ಒಲಿ ಇತ್ಲ ಕೆಳಗೆ ಗ್ಯಾಸ್ ಅಲ್ಲಿಗೆ ಒಲಿ ಮೇಲ್ರ ಮಾಡಿರಿ, ಅದು ಹತ್ತಿರಬೇಕು. ಜಾಸ್ತಿ ಹೈ ಫ್ಲೇಮ್ ಒಳಗೆ ಇಡಬಾಡ್ರಿ, ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಟ ಮಾಡಿರಿ. ಸೊ ಈ ಥರ ಕುದಿ ಬಂದಮೇಲೆ ಸಕ್ಕರೆ ಹಾಕ್ಕೊಳ್ಳೋದಿನ್ನ. ಸೊ ಸಕ್ಕರೆ ಆದಷ್ಟು ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ರಿ. ಹಂಗೆ ಮಾಡಿದರೂ ಬರುತ್ತೆ, ಯಾಕಂದ್ರೆ ಖಜೂರ ಎಲ್ಲ ಥರದ್ದು ಅಂಜೂರು ಅದನ್ನೆಲ್ಲ ಹಾಕಿರ್ತೀವಲ್ಲ, ಅದು ಸ್ವೀಟ್ ಇರುತ್ತೆ. ಬಟ್ ಒಂದು ಸ್ವಲ್ಪ ಸ್ವೀಟ್ ಆಗಲಿ ಅಂತಂದು ಎಕ್ಸ್ಟ್ರಾ ಒಂದು 3 ಸ್ಪೂನು ಸಕ್ಕರೆ ಹಾಕ್ಕೊಳತ್ತೀನಿ. ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಸೊ ಅದು ನೀಟಾಗಿ ಒಂದು ಸ್ವಲ್ಪ 1-2 ಕುದಿ ಬರೋ ಮಟ್ಟ ಇದನ್ನು ಮಿಕ್ಸರ್ಗೆ ಹಾಕೊಂಡು ಬಂದುಬಿಡೋನು. ನಾವು ಏನೇನು ತೊಗೊಂಡಿವಿ, ಒಂದು 5 ಡೇಟ್ಸ್ ತೊಗೊಂಡಿನಿ ಖಜೂರ, ಇನ್ನು ಒಂದು 2 ಅಂಜೂರು ತೊಗೊಂಡಿನಿ, ಒಂದು 5ರಿಂದ 6 ಒಣ ದ್ರಾಕ್ಷಿ ತೊಗೊಂಡಿನಿ. ನೆಕ್ಸ್ಟು ಒಂದು ಬೌಲ್ ಮಕಾನ್ ತೊಗೊಂಡಿನಿ. ನೆಕ್ಸ್ಟು ಒಂದು 4ರಿಂದ 5 ಸ್ಪೂನ್ ಐತ್ಲ ಓಟ್ಸ್ ತೊಗೊಂಡಿನಿ. ನೆಕ್ಸ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಟಿನಿ ನಾನು. ಸೊ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿರೋದು ಒಂದೇ ರೀಸನ್ನು, ಆ್ಯಪಲ್ಲು ಸ್ಟೀಮ್ ಮಾಡಿ ಕೊಡ್ತೀನಿ ಒಂದೊಂದು ಸಾರಿ ಅವ್ರಿಗೆ ನಾನು, ಆ ಟೈಮಲ್ಲಿ ಹಾಕ್ಕೊಡ್ಬೋದು. ಇವಾಗ ಒಂದೊಂದು ಸಾರಿ ನಂಗೆ ಡ್ರೈ ಫ್ರೂಟ್ಸ್ ನೆನಪಾಗಿರಲ್ಲ. ಸೊ ಬಟ್ ಅದು ಮಾರ್ನಿಂಗ್ ಬೇಕು ಮಕ್ಕಳಿಗೆ ಅಂದಾಗ ಯೂಸ್ ಆಗುತ್ತೆ ಅನ್ನೋದು. ಇನ್ನು ಡ್ರೈ ಫ್ರೂಟ್ಸ್ನ ಹಾಕಿ ನೀಟಾಗಿ ಹೊಡ್ಸ್ಕೊಂಡು ಬಂದುಬಿಡೋಣ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋನು. ಸೊ ಗ್ರೈಂಡ್ ಒಂದು 2ರಿಂದ 3 ನಿಮಿಷ ಮಾಡ್ಕೊಂಬಂದ್ರೆ ಸಾಕು. ಸ್ವಲ್ಪ ಒಂಥರ ಹೆಂಗಂದ್ರೆ ಯಾವ ಥರ ಈಗ ದೋಸೆದು ನಾವು ಬ್ಯಾಟರ್ ಮಾಡ್ಕೋತೀವಲ್ಲ, ದೋಸೆ ಪ್ಯಾಟರ್ನ್ ಆ ಥರ ಬಂದರೂ ಸಾಕು ನಮಗಷ್ಟ. ಇನ್ನು ಡಿಂಪು ನೋಡ್ರಿ, ಆಕಿನೂ ಎದ್ಲು ಎಷ್ಟು ನಗಾತಾಳ. ಇನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಬಂದ್ವಲ್ಲ, ಇದನ್ನು ತಕ್ಕೊಂಡು ಒಂದು ಬೌಲಿಗಾರ ಹಾಕ್ಕೊಡ್ರಿ. ಇಲ್ಲ ಡೈರೆಕ್ಟ್ ನಿಮಗೆ ಇದಾಗತ್ತಂದ್ರೆ ನಾವು ಹಾಲು ಕಾಯಕ್ಕಿಟ್ಟಿದ್ವಲ್ಲ ಅದಕ್ಕಾರ ಹಾಕ್ಕೋಬೋದು. ಸೊ ಇನ್ನು ಎಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಅಂತೂ ಆಫ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಯಾವ ಥರ ಅಂದ್ರೆ ಒಂದು ಪ್ಯಾಟ್ರನ್ ತೋರಿಸ್ತೀನಿ, ನೋಡ್ತಿರ್ಬೇಕು. ಈ ಥರ ಪ್ಯಾಟರ್ನಿಗೆ ಟರ್ನ್ ಆಗೋವರೆಗೂ ನಾವು ತಿರ್ಗಿಸ್ಕೋಬೇಕು. ಇನ್ನು ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡೋನು. ಸೊ ಬಿಸಿ ಐತ್ಲ, ಇದು ಆರಬೇಕು, ಪೂರ ಕೋಲ್ಡ್ ಆಗೋವರೆಗೂ ಬಿಡಬೇಕು. ಇನ್ನು ತಂಪಾಗೈತಿ, ಒಂದು 10-15 ನಿಮಿಷ ಸಾಕು. ಅದು ಆರಕ್ಕೆ ಬಿಟ್ಟು ಇನ್ನು ಈ ಸೈಡ್ ಐಸ್ ಮೌಲ್ಡ್ ತೊಗೊಂಡಿವಿ ನಾವು. ಇದನ್ನು ಮೊನ್ನೆ ನಮ್ಮ ಮನೆಯವರು ಕ್ಯಾಂಟೀನಿಂದ ತೊಗೊಂಬಂದಾರಂತ ಹೇಳಿದ್ನೆಲ್ಲ ನಾನು ಅದ್ರದ್ದು ಯೂಸ್ ಮಾಡತ್ತೀನಿ ಫಸ್ಟ್ ಟೈಮ್ ಇದನ್ನು. ಸೊ ನನಗೂ ಕ್ಯೂರಿಯಾಸಿಟಿ ಅಂದರೆ ತೊಳ್ಕೊಂಬಂದಿನಿ ನೀಟಾಗಿ. ಮಕ್ಳಿಗೆ ಮಾಡಿಕೊಡೋದಂದ್ರೆ ಒಂದು ಸ್ವಲ್ಪ ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ. ಇನ್ನು ನಾವು ಮಾಡೋದಂದ್ರೆ ನಮಗೂ ಖುಷಿ ಅಲ್ಲ. ಈ ಥರ ಮೊದಲೆಲ್ಲ ನಾವು ಜಸ್ಟ್ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ನೋಡ್ತಿದ್ವಿ, ಇವಾಗೂ ನೋಡತ್ತೀವಿ ಈ ಥರ ಮಾಡ್ತಾರಲ್ಲ ಆ ಥರ ಮಾಡ್ತಾರಲ್ಲ ಅಂತ. ಬಟ್ ನಾವು ಮಾಡ್ತಿರ್ಬೇಕಾದ್ರೆ ಅದು ಹೆಂಗೋ ಗೊತ್ತಿಲ್ಲ, ಮುಂದೆ ಕೆಡುತ್ತೋ ಚಲೋ ಬರುತ್ತೋ ಗೊತ್ತಿಲ್ಲ, ಬಟ್ ಮಾಡಬೇಕು ಅನ್ನೋದಿರ್ತಲ್ಲ ಅದು ಒಂದು. ಸೊ ಇನ್ನು ಇದಕ್ಕೆಲ್ಲನೂ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತೀನಿ. ಡ್ರೈ ಫ್ರೂಟ್ಸ್ ಪೌಡ್ರ್ ಐತಲ್ಲ ಅದನ್ನು ಹಾಕತ್ತೀನಿ ನಾನು ಫಸ್ಟು. ಅದನ್ನು ಹಾಕಿ ನೀಟಾಗಿ ಆಮೇಲೆ ಇದ್ರೊಳಗೆ ಹಾಕ್ಕೊಂಬಿಡು. ನಾವು ರೆಡಿ ಮಾಡಿದ್ವಲ್ಲ ನಾವು ಇದು ಐಸದ್ದು ಬ್ಯಾಟ್ರ್, ಇದನ್ನು ಹಾಕ್ಕೊಂಡು ಮೇಲೆ ಮತ್ತೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೋತೀನಿ. ಹಾಕ್ಕೊಂಡು ಇನ್ನು ಇದನ್ನು ಕ್ಲೋಸ್ ಮಾಡಿ ಒಂದು 6ರಿಂದ 8 ತಾಸು ಫ್ರಿಜ್ ಒಳಗೆ ಇಟ್ಬಿಡ್ಬೇಕು. ಸೊ ಇನ್ನು ನಾನು ಅದನ್ನು
ಫ್ರಿಜ್ ಒಳಗೆ ಇಡಕ್ಕೆ ಕಳಿಸ್ತೀನಿ. ಇಲ್ಲಿ ಫ್ರಿಜ್ ಇಲ್ಲಲ್ಲ ಮನೆಯೊಳಗೆ, ಹಾಗಾಗಿ ಅಲ್ಲೇ ಅಂಗಡಿ ಕಳ್ಸಾತೀನಿ. ಇನ್ನು ಈ ಸೈಡು ನಮ್ಮ ಮನೆಯವರು ಡ್ಯೂಟಿಗೆ 1 ವಾರ ಆಯಿತು ಕರೆಕ್ಟ್ ಹೋಗಿ. ನಾನು ಇವಾಗ ಅವರು ಡ್ರೆಸ್ ಎಲ್ಲ ಮಡಚಿಡಾತೀನಿ. ಈ ಥರ ಹ್ಯಾಂಗರಿಗೆ ಇರ್ತಿತ್ತಲ್ಲ, ಹ್ಯಾಂಗರ್ ಅಲ್ಲಿಗೆ ಹಾಕ್ಬಿಟ್ಟಿರ್ತಿದ್ರು. ಸೊ ನನಗೆ ಅದನ್ನು ಮಡಚಿಡಕ್ಕೆ ಮನಸ್ಸೇ ಇರಲಿಲ್ಲ. ಅದು ಅಲ್ಲಿದ್ದು ಅಂದ್ರೆ ಡ್ರೆಸ್ ಅವ್ರು ಇದಾರ ಅನ್ನೋ ಒಂದು ಫೀಲ್ ಇರ್ತಿತ್ತು. ಹಂಗಾಗಿ ಇವನ್ನ ನೀಟಾಗಿ ತೊಳೆದು ಹಾಕಿದ್ನಿ. ನಾನು ನಿನ್ನೆ ನೀಟಾಗಿ ತೊಳೆದು ಕಂಫರ್ಟ್ನೊಳಗೆ ಎದ್ದು ಹಾಕಿದ್ನಿ. ಐರನ್ ಮಾಡಬೇಕು ಅನ್ನಿ, ಐರನ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ನನಗೆ. ಯಾವಾಗಾದರೂ ಇವರು ಫ್ರೀ ಸಿಕ್ಕಾಗ ನೋಡಿದ್ರಾಯ್ತು, ಐರನ್ ಒಂದೊಂದೇ ಮಾಡಿದ್ರಾಯ್ತು. ಇನ್ನು ಇವಾಗಂತೂ ಒಂದು 10-12 ಶರ್ಟ್ ಇದಾವೆ, ಒಂದು 4-5 ಟೀ ಶರ್ಟ್ಸ್ ಇದಾವೆ. ಸೊ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹಂಗೆ ಮಾಡ್ತೀನಿ. ಇನ್ನು ಈ ಸೈಡ್ ಮಾಡಿ ಚಿಟ್ಟು ಸ್ವಲ್ಪ ಡಿಂಪುನ ಫ್ರೀ ಆಗಿಬಿಟ್ಟಿದ್ನಿ. ಆಟ ಆಡತ್ತಿದ್ಲು ಡಿಂಪು, ಹೊರಗೆ ಆಟ ಆಡತ್ತಿದ್ಲು. ಇನ್ನು ಈವ್ನಿಂಗ್ ಆಯ್ತಲ್ಲ, ನಾನು 7 ತಾಸು ಆಯಿತು ನಾ ಐಸ್ ಕ್ರೀಮ್ ಇಟ್ಟು. ಸೊ ಇನ್ನು ಅಂಗಡಿಗೆ ತರಕ್ಕೆ ಕಳ್ಸೀನಿ. ತಮ್ಮನ ಹೆಂಗೆ ಬರ್ತಾವೋ ಗೊತ್ತಿಲ್ಲ, ನೋಡೋಣ. ಇನ್ನು ಸ್ವಲ್ಪ ಈವ್ನಿಂಗ್ ಒಂದು ಸ್ವಲ್ಪ ಹೊರಗೆ ಹೋಗಿ ಬರಬೇಕು. ಹಂಗಾಗಿ ರೆಡಿಯಾಗಿ ಇನ್ನು ಅದನ್ನು ಓಪನ್ ಮಾಡಿಬಿಡ್ತೀನಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಚಲೋ ಬಂದಿದ್ದು ನನಗೆ. ಸೊ ಓಪನ್ ಮಾಡೋಣ ಬರ್ರಿ. ಇನ್ನು ಸೊ ನೋಡಿರ್ತಿರ್ಬೇಕು ಎಷ್ಟು ಚಂದ ಬಂದಾವಂತಂದು. ನಾವು ಹೆಂಗೆ ಮಾಡೀವಿ ಹಂಗೆ. ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗೆ ಕುಂತೈತೆ ಅಷ್ಟ. ಸೊ ಇದ್ರ ಮೇಲೆ ಕೇಸರಿನೂ ಹಾಕ್ಬೋದು ನೀವು. ಕೇಸರಿ ದಳ ಇರ್ತಲ್ಲ ಅದನ್ನೂ ಹಾಕ್ಕೋಬೋದು. ಈ ಥರ ಡ್ರೈ ಫ್ರೂಟ್ಸ್ ಯಾವುದಾದ್ರು ಪಿಸ್ತಾ ಇತ್ತಂದ್ರೆ ಅದನ್ನೂ ಹಾಕ್ಕೋಬೋದು. ಇನ್ನು ನೆಕ್ಸ್ಟು ಒಂದು ಆರ್ಡ್ರ್ ಮಾಡಿದ್ನಿ, ಆ ಆರ್ಡ್ರ್ ಕೂಡ ಬಂದೈತಿ. ಏನಿಲ್ಲ, ನಾನು ಜ್ಯುವೆಲರಿ ಸೆಟ್ಸ್ ತರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಫೈನಲಾಗಿ ಮೀಶೋದೊಳಗೆ ಆರ್ಡ್ರ್ ಮಾಡಿದ್ನಿ. ನಂಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ನಿ ನಾನು. ಸೊ ಹಂಗಾಗಿ ಅದನ್ನು ಬಂದೈತಿ, ಹಂಗಾಗಿ ಓಪನ್ ಮಾಡತ್ತೀನಿ ಬರ್ರಿ. ಸೊ ಇದನ್ನು ನಾಳೆ ನನ್ನ ಫ್ರೆಂಡ್ ಮದುವೆ ಐತಿ, ಅವಾಗ ಹಾಕ್ಕೊಂಡು ಹೋಗ್ತೀನಿ. ಯಾವ ಥರ ಇದು ಅಂತ ಒಂದು ಸಾರಿ ನೋಡ್ಕೊಂಡು ಬರ್ರಿ. ಆ್ಯಂಡ್ ಇವತ್ತಿನ ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಒಂದು ಸಾರಿ ಐಸ್ ಕ್ರೀಮ್ನ ಟ್ರೈ ಮಾಡಿರಿ. ಕ್ಯಾಂಡಿ ಕುಲ್ಫಿ ಮಸ್ತ್ ಬರುತ್ತೆ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.